ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಅಭಾವ ಮುಂದುವರಿತಾನೆ ಇದೆ. ಇವತ್ತು ಕೂಡ ಎಲ್‌ಪಿಜಿ ಮತ್ತು ಸಿಎನ್ಜಿ ಗ್ಯಾಸ್ ಸಿಗ್ತಾ ಇಲ್ಲ. ಬಹುತೇಕ ಗ್ಯಾಸ್ ಸ್ಟೇಷನ್ಗಳು ಗ್ಯಾಸ್ ಪೂರೈಕೆ ಇಲ್ಲದೆ ಕ್ಲೋಸ್ ಆಗಿದ್ದಾವೆ. ಆಟೋ ಗ್ಯಾಸ್ ಸಿಗ್ತಾ ಇರೋ ಸ್ಟೇಷನ್ಗಳ ಮುಂದೆ ಮಾರುದ್ದ ಕ್ಯೂ ಇದೆ. ಕಾಟನ್ಪೇಟೆ ಮುಖ್ಯ ರಸ್ತೆಯಲ್ಲಿರುವ ಪ್ರೊಪೆಲ್ ಗ್ಯಾಸ್ ಬಂಕ್ ಮುಂದೆ ಕೂಡ ಸಾಲುಗಟ್ಟಿ ಆಟೋಗಳನ್ನ ನಿಲ್ಲಿಸ್ಕೊಂಡಿದ್ದಾರೆ. ಆದರೆ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಸಿಗದೆ ದುಡಿಮೆ ಇಲ್ಲದೆ ಆಟೋ ಡ್ರೈವರ್ಗಳು ಕಂಗಾಲಾಗಿದ್ದಾರೆ. ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಪವರ್ ಟಿವಿ ಸ್ಟುಡಿಯೋದಲ್ಲೇ ಆಟೋ ಚಾಲಕರ ಸಂಘದ ವತಿಯಿಂದ ಮನವಿ ಮಾಡಿಕೊಳ್ಳಾಯಿತು. ಎಸ್, ಅಫ್ಕೋರ್ಸ್ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು. ಮಧ್ಯಸ್ಥಿಕೆ ವಹಿಸಿ ನೀವು ಗ್ಯಾಸ್ ಪೂರೈಕೆ ಮಾಡಿ ಅಂತ ನಾನು ಹೇಳ್ತಿಲ್ಲ. ಅಫ್ಕೋರ್ಸ್ ಅದು ಯಾರ ಕೈಯಲ್ಲೂ ಇಲ್ಲ ಗ್ಯಾಸ್ ಪೂರೈಕೆ ಮಾಡುವಂಥದ್ದು. ಆದರೆ ಅವರ ಸಮಸ್ಯೆಗೆ ಏನಾದರೂ ಒಂದು ಆಲ್ಟರ್ನೇಟಿವ್ ಪರಿಹಾರ ಬೇಕಲ್ಲ. ಈಗ ನೆಕ್ಸ್ಟು ಅಡ್ಮಿಷನ್ ಮಾಡಬೇಕು, ಅವ್ರ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು, ದುಡಿಮೆ ಆಗ್ತಾ ಇಲ್ಲ. ಒಂದು ಕಡೆ ಮನೆಗಳಲ್ಲೂ ಸಿಲಿಂಡರ್ ಸಿಗ್ತಾ ಇಲ್ಲ, ಈ ಕಡೆ ಆಟೋಗೂ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ದುಡಿಮೆ ಆಗ್ತಾ ಇಲ್ಲ. ಮನೆಗೆ ಊಟ ಊಟ ಬಟ್ಟೆ ಕೊಡಲೇಬೇಕಲ್ಲ ಮನೇಲಿರುವಂಥ ಮಕ್ಕಳಿಗೆ, ಹೆಂಡತಿ ಮಕ್ಕಳಿಗೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರಗಳು ಅಥವಾ ಸರ್ಕಾರ ಏನಾದರೂ ಚಿಂತನೆ ನಡೆಸಬೇಕಾಗತ್ತೆ. ಅಥವಾ ಆ ಕಾನ್ಸ್ಟಿಟ್ಯೂಯನ್ಸಿಯ MLAs ಪರ್ಟಿಕ್ಯುಲರ್ ಆ ಕಾನ್ಸ್ಟಿಟ್ಯೂಯನ್ಸಿಗೆ ಬರುವ ವ್ಯಾಪ್ತಿಯ ಆಟೋಗಳು ಎಷ್ಟಿರ್ತವೆ, ಅಟ್ಲೀಸ್ಟ್ ಒಂದು ಫುಡ್ ಕಿಟ್ ಕೊಡೋದು, ರೇಷನ್ ಕಿಟ್ ಕೊಡೋದು, ಅಥವಾ ಶಾಲೆಗಳ ಜೊತೆಗೆ ಖಾಸಗಿ ಶಾಲೆಗಳಲ್ಲಿ ಬಹಳಷ್ಟು ಜನ ಮಕ್ಕಳು ಓದ್ತಾ ಇರ್ತಾರೆ, ಶಾಲೆಗಳ ಹತ್ರ ಮನವಿ ಮಾಡ್ಕೊಳ್ಳೋದು, ಅಂತ ಕ್ಯಾಬ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳ ಮಕ್ಕಳಿಗೆ ಸ್ವಲ್ಪ ಫೀಸ್ ಕಟ್ಟೋದಕ್ಕೆ ಸ್ವಲ್ಪ ಸಮಯಾವಕಾಶ ಕೊಡುವಂಥ ಇದು ಮಾಡೋದು. ಎಷ್ಟೋ ಜನ EMI ಅಲ್ಲಿ ಆಟೋ ತೊಗೊಂಡು ಓಡಿಸ್ತಾ ಇರ್ತಾರೆ. ಅಂಥವರಿಗೆ ಫಿನಾನ್ಸ್ ಕಂಪನಿಗಳ ಹತ್ರ ಮಾತಾಡ್ಬಿಟ್ಟು ಅವ್ರಿಗೊಂದು ಅಂದರೆ ಒಂದು ರೂಲ್ ಮಾಡಿ ಇಂತಿಷ್ಟು ದಿನ ಅವ್ರಿಗೆ ಸಮಯಾವಕಾಶ ಕೊಡಿ ಅಂತ ಹೇಳೋದು, ಏನಾದರೂ ಒಂದು ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಬಹಳ ಸಂಕಷ್ಟದ ದಿನಗಳನ್ನು ಆಟೋ ಚಾಲಕರು ನೋಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಕಾಟನ್ಪೇಟೆಯಿಂದ ನಮ್ಮ ಪ್ರತಿನಿಧಿ ನಾಗೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ನಾಗೇಂದ್ರ. ಸದ್ಯಕ್ಕೆ LPG CNG ಸಿಗ್ತಾ ಇಲ್ಲ. CNG ಒಂದು ಹಂತದಲ್ಲಿ ಸಿಕ್ಕಿದ್ರು LPG ಗ್ಯಾಸ್ಗಳು ಸಿಗ್ತಾ ಇಲ್ಲ ಆಟೋಗೆ. ಸೊ ಬೆರಳೆಣಿಕೆಯಷ್ಟು ಆಟೋದವ್ರಿಗೆ ಮಾತ್ರ ಒಂದಷ್ಟು ಕಡಿಮೆ ಪ್ರಮಾಣದಲ್ಲಿ ಗ್ಯಾಸ್ ಸಿಗ್ತಾ ಇದೆ. ಎಲ್ಲ ಆಟೋಗಳಿಗೂ ಗ್ಯಾಸ್ ಸಿಗ್ತಾ ಇಲ್ಲ. ಕ್ಯೂ ನಿಂತಿದ್ದಾರೆ. ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳ್ತಿದ್ದಾರೆ. ಅದಾದರೂ ಕೂಡ ಅವರ ಸಮಸ್ಯೆಯನ್ನು ಕೇಳೋರು ಯಾರೂ ಇಲ್ಲ. ಸದ್ಯ ಏನು ಹೇಳ್ತಾ ಇದ್ದಾರೆ ಆಟೋ ಚಾಲಕರು ನಾಗೇಂದ್ರ? ಹೌದು ಸಿಂಧೂರ, ಬೆಂಗಳೂರಿನಲ್ಲಿ ಗ್ಯಾಸ್ ಅಭಾವ ಮುಂದುವರೆದಿದೆ. ಅಂದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಬಹುತೇಕ ಆಟೋ ಗ್ಯಾಸ್ ಸ್ಟೇಷನ್ಗಳು ಈಗಾಗಲೇ ಕ್ಲೋಸ್ ಆಗಿದ್ದಾವೆ. ಇನ್ನು ಇವತ್ತು ಕೂಡ ಅಂದರೆ ಬೆಂಗಳೂರಿನ ಕಾಟನ್ಪೇಟೆಯ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಪ್ರೊಪೆಲ್ ಗ್ಯಾಸ್ ಸ್ಟೇಷನ್ ಮುಂದೆ ನಾವಿದ್ದೀವಿ. ಇಲ್ಲೂ ಕೂಡ ಗ್ಯಾಸ್ ಪೂರೈಕೆ ಇರಲಿಲ್ಲ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಒಂದಷ್ಟು ಜನ ಆಟೋಗಳು ಈಗ ಬಂದು ಗ್ಯಾಸನ್ನ ತುಂಬಿಸ್ಕೋತಾ ಇರೋದು. ಅಂತ ಅಂದರೆ ರಾತ್ರಿಗೆ ಇಡೀ ಇಲ್ಲೇ ಆಟೋ ಚಾಲಕರು ಕಾಯ್ತಾ ಇದ್ರು. ಆಟೋ ಚಾಲಕರು ಕಾಯ್ತಾ ಇದ್ದಾಗ ಈಗಷ್ಟೇ ಒಂದು ಆ ಗ್ಯಾಸ್ ತುಂಬಿರ್ತಕ್ಕಂಥ ಒಂದು ಟ್ಯಾಂಕರ್ ಇಲ್ಲಿಗೆ ಬಂದಿರತಕ್ಕಂಥದ್ದು. ಅದು ಆ ಟ್ಯಾಂಕರ್ ಬಂದು ಇಲ್ಲಿ ಗ್ಯಾಸನ್ನು ಪೂರೈಸಿ ಹೊರಟ ನಂತರ ಈಗ ಆಟೋಗಳಿಗೆ ಇಲ್ಲಿ ಗ್ಯಾಸ್ ಸಿಗ್ತಾ ಇದೆ. ಹಾಗಾಗಿ ಸುಮಾರು ನಗರದಲ್ಲಿರ್ತಕ್ಕಂಥ ಸುಮಾರು ಸಾವಿರಾರು ನೂರಾರು ಆಟೋಗಳು ಇಲ್ಲಿ ಬಂದು ಗ್ಯಾಸನ್ನು ತುಂಬಿಸ್ಕೋತಾ ಇದ್ದಾವೆ. ಆದರೆ ಎಷ್ಟು ಆಟೋಗಳಿಗೆ ಗ್ಯಾಸ್ ಇಲ್ಲಿ ಸಿಗುತ್ತೆ ಅನ್ನೋದು ಕೂಡ ಒಂದು ಸ್ವಲ್ಪ ಡೌಟ್ ಇದೆ. ಯಾಕೆಂತಂದರೆ ಈಗಾಗಲೇ ಇಲ್ಲಿಗೆ ಸುಮಾರು ಸಾವಿರಾರು ನೂರಾರು ಆಟೋಗಳು ಇಲ್ಲಿಗೆ ಬರ್ತಾ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಒಂದೇ ಒಂದು ಟ್ಯಾಂಕರ್ ಗ್ಯಾಸ್ ಎಷ್ಟು ಆಟೋಗಳಿಗೆ ಅಂತ ಪೂರೈಸೋಕ್ಕೆ ಆಗುತ್ತೆ ಅಂತಕ್ಕಂಥ ಒಂದು ಡೌಟ್ ಕೂಡ ಇದೆ. ಇನ್ನು ಇಲ್ಲಿರ್ತಕ್ಕಂಥ ಒಂದು ಗ್ಯಾಸ್ ಸಿಬ್ಬಂದಿಯನ್ನು ಕೂಡ ಮಾತಾಡ್ಸೋಣ, ಗ್ಯಾಸ್ ಸ್ಟೇಷನ್ ಇರ್ತಕ್ಕಂಥ ಸಿಬ್ಬಂದಿನ ಕೂಡ ಮಾತಾಡ್ಸೋಣ, ಗ್ಯಾಸ್ ಪೂರೈಕೆಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದೆ ಅಂತ. ಸರ್, ಈಗಷ್ಟೇ ಒಂದು ಗ್ಯಾಸ್ ಟ್ಯಾಂಕರ್ ಇಲ್ಲಿಗೆ ಬಂದಾಗ ಈಗ ನೀವು ಆಟೋಗಳಿಗೆ ಪೂರೈಸಿದ್ದೀರಾ, ಎಷ್ಟು ದಿವಸದಿಂದ ಇರಲಿಲ್ಲ ಮತ್ತು ಈಗ ಟ್ಯಾಂಕರ್ ಯಾವಾಗ ಬಂತು, ಇದಕ್ಕೆ ನೀವೇನು ಆಗೋಯ್ತು? ನಿನ್ನೆ 2 ಗಂಟೆಲ್ಲೇ ಆಗೋಯ್ತು. ಆಮೇಲೆ ಬೆಳಿಗ್ಗೆ ಬಂದಿತ್ತು, ಬೆಳಿಗ್ಗೆ ಅನ್ಲೋಡ್ ಮಾಡಿ ಈಗ ಕಳಿಸಿದ್ವಿ. ಸಾಯಂಕಾಲ 5 ಗಂಟೆ ಗಂಟೆ ಬರುತ್ತೆ. ಆಮೇಲೆ ಡೌಟ್ ಸರ್, ಈಗ ನಿನ್ನೆ 2 ಗಂಟೆ ತನಕ ಇತ್ತು ಅಂದ್ರಿ, ಅದಾದ್ಮೇಲೆ ಯಾಕೆ ನಿಮ್ಗೆ ಈ ತರ ವ್ಯತ್ಯಾಸ ಬಂದಿಲ್ಲ? ಜಾಸ್ತಿ ಗಾಡಿ ಬೇರೆ ಕಡೆ ಎಲ್ಲ ಗಾಡಿ ಜಾಸ್ತಿ ಬರ್ತಾ ಇದೆ, ಖಾಲಿ ಆಗ್ಬಿಡ್ತಾ ಇದೆ. ಅದರಿಂದ ಅಂದ್ರೆ ಬೇರೆ ಸ್ಟೇಷನ್ಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಈ ಪ್ರೊಪೈಲ್ ಗ್ಯಾಸ್ ಅಲ್ಲಿ ಸಿಗ್ತಾ ಇರೋಂಥದಕ್ಕೆ ನೀವು ಮಾಡತಕ್ಕಂಥ ಏನಾದ್ರು ಪ್ರಯತ್ನ ವಿಶೇಷವಾಗಿ ಏನಾದ್ರು? ಅದೇನಿಲ್ಲ, ಅಲ್ಲಿ ಲೋಡ್ ಆದ್ರೆ ಇಲ್ಲಿಗೆ ಬರುತ್ತೆ, ಇಲ್ಲ ಅಂದ್ರೆ ಲೇಟ್ ಆಗಿ ಬಂದ್ರೆ ಖಾಲಿಯಾಗಿ ಡ್ರೈ ಆಗುತ್ತೆ ಅಷ್ಟೇ. ಇದು ಗ್ಯಾಸ್ ಸ್ಟೇಷನ್ ಸಿಬ್ಬಂದಿಯ ಮಾತಾಗಿತ್ತು. ಅಂದ್ರೆ ಗ್ಯಾಸ್ ಸಿಗ್ತಾ ಇರ್ತಕ್ಕಂಥದ್ದು ಅಲ್ಲಿ ಲೋಡ್ ಆದ್ರೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮೂಲ ಕಾರಣಗಳೇ ಬೇರೆ ಇದೆ. ಯಾಕಂತಂದ್ರೆ ಈಗಾಗಲೇ ಯುದ್ಧ ನಡೀತಾ ಇರೋದ್ರಿಂದ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಾಸ ಉಂಟಾಗಿರೋದ್ರಿಂದ ಬೆಂಗಳೂರಿನ ಬಹುತೇಕ ಗ್ಯಾಸ್ ಸ್ಟೇಷನ್ಗಳಲ್ಲೂ ಕೂಡ ಗ್ಯಾಸ್ ಸಿಗದೇ ಇರತಕ್ಕಂಥದ್ದು. ಈಗ ಇನ್ನೂ ಒಂದಷ್ಟು ಜನ ನಾವು ಆಟೋ ಚಾಲಕರನ್ನ ಕೂಡ ಮಾತನಾಡಿಸ್ತಾ ಹೋಗೋಣ. ಈ ಬಗ್ಗೆ ಆಟೋ ಚಾಲಕರು ಏನು ಹೇಳ್ತಾರೆ ಅಂತ. ಸರ್ ನಮಸ್ಕಾರ ಸರ್. ಹೇಳಿ ಸರ್. ಗ್ಯಾಸ್ ಇಲ್ದಿರ ಈ ತೊಂದರೆ ಆಗ್ತಾಯಿದೆ ಸರ್. ಡೈಲಿ ನಾವು ಅದೇ ಮಾಡ್ತಾಯಿದ್ದೀವಿ. ಎಲ್ಲ ಆ ಬಂಕ್ ಹೋಗ್ತೀವಿ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಅಂತಾರೆ.
ಇಲ್ಲಿ ಒಂದು ಕಡೆ ಐತೆ, ಒಂದು 400 ಗಾಡಿಯಿಂದ 500 ಗಾಡಿ ಗಂಟ ಐತೆ ಸರ್. ಇದೇ ಸಮಸ್ಯೆ ಸರ್. ಈ ಸಂದರ್ಭದಲ್ಲಿ ಮಾಡಬೇಕು ಸರ್. ಸರ್ಕಾರ ಅಲ್ಲಿ ಹೋಗಿ ಕುತ್ಕೊಳ್ಬಿಟ್ಟವ್ರೆ. ಇದು ಎಲ್ಲ ಯಾರು ನೋಡೋರು? ಊಟ ಇಲ್ಲ, ಬಟ್ಟೆ ಇಲ್ಲ ಸರ್, ಊಟ ಇಲ್ಲ. ಜನಗಳೆಲ್ಲ ಸಾಯ್ತಾ ಇದ್ದಾರೆ ಸರ್. ಡ್ರೈವರ್ಗಳ್ಗೂ ಅಂತೂ ಮುಖ ನೋಡೋಕೆ ಆಗ್ತಾ ಇಲ್ಲ. ಫಸ್ಟು 1000 ರೂಪಾಯಿ ಸಂಪಾದಿಸ್ತಾ ಇದ್ವಿ, ಇವಾಗ 500 ರೂಪಾಯಿ ಸಂಪಾದಿಸೋಕೆ ಕಷ್ಟ ಇದೆ ಸರ್. ಈ ಗ್ಯಾಸ್ ಅರ್ಧ ದಿನ ಆಗಿಬಿಡ್ತದೆ. ಅರ್ಧ ದಿನ ತಗೊಂಡೋಗಿ ನಾವು ಮಕ್ಕಳ ಮರಿಗೆ, ಹೆಂಡತಿ ಮಕ್ಕಳ ಮರಿಗೆ ಹೆಂಗೆ ಸಾಕೋದು? ಒಂದು ಸಮಸ್ಯೆ ಸರ್ ಇದು. ಇದು ಸಮಸ್ಯೆ ಇದೇ ಥರ ಮುಂದುವರೆದ್ರೆ ಹೆಂಡತಿ ಮಕ್ಕಳನ್ನ ಸಾಕೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಈ ಹಿಂದೆ ಎಲ್ಲ ನಾವು 1,000 ರೂಪಾಯಿ ಅಷ್ಟು ಸಂಪಾದನೆ ಮಾಡ್ತಾ ಇದ್ವಿ ದಿನವೊಂದಕ್ಕೆ, ಆದರೆ ಈಗ 500 ರೂಪಾಯಿ ಕೂಡ ಸಂಪಾದನೆ ಆಗ್ತಾ ಇಲ್ಲ ಅಂತ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಇನ್ನು ಇದೇ ಥರ ಮುಂದುವರೆದ್ರೆ ಆಟೋ ಚಾಲಕರ ಕುಟುಂಬಗಳು ಬೀದಿಗೆ ಬೀಳೋದರಲ್ಲಿ ಯಾವುದೇ ಡೌಟ್ ಇಲ್ಲ ಸಿಂಧೂರ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.